ಸ್ಪೆಷಲ್ ಅನುದಾನವ ಕೇಂದ್ರ ಕೊಡ್ತಾ ಇಲ್ವಾ ಅಥವಾ ಇವ್ರು ತರಕ್ಕೆ ವಿಫಲ ಆಗ್ತಾ ಇದ್ದಾರೆ? ಎರಡು ಒಂದೇ ಇಲ್ಲಿದೆ, ಕೇಂದ್ರ ಕೊಡಲ್ಲ ವಿಫಲ ಎರಡು ಒಂದೇ ಅಲ್ಲ ಟ್ರೈ ಮಾಡ್ತಾ ಇಲ್ವಾ ಅಂತ ಅವ್ರನ್ನೇ ಕೇಳಬೇಕು. ಅವ್ರನ್ನೇ ಕೇಳ್ಬೇಕು ನೀವು. ನಾನು ಮಾತಾಡದೇ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ ಅಂತೇಳಿ ನಾವು ರಾಜ್ಯದಲ್ಲಿ ನಡೆಯೋದು ಯಾವುದೋ ನಿಲ್ಲಿಸ್ತೀವಾ? ಇಲ್ಲ. ನಾನು ಹೋಗ್ತಾ ಇಲ್ಲ ಅಂತ ಅವರು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಅವರು ನಾನು ಹೋಗ್ತೀನೋ ಬಿಡ್ತೀನೋ ದಿಸಾ ಮೀಟಿಂಗ್ನಲ್ಲಿ ರಿವ್ಯೂ ಮಾಡೋದು ಒಂದು ಭಾಗ, ಒಂದು ಕರ್ತವ್ಯ. MP ಆಗಿ ಎಲ್ಲ ಮಾಡ್ತಾರೆ. ರಿವ್ಯೂ ಮಾಡಲಿ. ಅವರು ಕೇಂದ್ರದ ಅನುದಾನದ ಇದನ್ನು ಸ್ಕೀಮ್ಗಳನ್ನ ಮಾತ್ರ ಅವರು ದಿಸಾ ಮೀಟಿಂಗ್ನಲ್ಲಿ ಒಂದು ಲಿಮಿಟೇಷನ್ ಇದೆ, ಅದನ್ನು ಮಾಡಲಿಕ್ಕೆ ಅಂದೇನು ತಪ್ಪೇನಿಲ್ಲ ಅಥವಾ ಬೇಡ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಒಂದು ಹೇಳಿದೆ, ಒಂದು ನೋಡ್ರಿ 2,000 ಕೋಟಿ ನಮ್ಮ ನ್ಯಾಷನಲ್ ಹೈವೇ ರೋಡ್ಗಳಿಗೆ ಅಥವಾ ಒಂದಷ್ಟು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಲಿ, ಅಥವಾ NH ಇಂದ ಒಂದು 2,000 ಕೋಟಿ ದುಡ್ಡನ್ನು ತರಲಿ. ನಾನು ಐ ಆಮ್ ವೆರಿ ಹ್ಯಾಪಿ, ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅಥವಾ ನಮ್ಮ ಶುಗರ್ ಫ್ಯಾಕ್ಟ್ರಿಗೇನೋ 6ನೇ ತಾರೀಕು ನಾನು ಮಾತಾಡ್ತೀನಿ ಅಂತ ಹೇಳೋರಂತೆ. ಶುಗರ್ ಫ್ಯಾಕ್ಟ್ರಿ 3 ಸ್ಟೇಜ್ ತೊಗೊಂಡಿದ್ರು. ನಿಂತೋಗಿದ್ದಂಥ ಶುಗರ್ ಫ್ಯಾಕ್ಟ್ರಿನ ರನ್ ಮಾಡೋದಕ್ಕೆ 50 ಕೋಟಿ ಕೊಟ್ಟಿದ್ದೀವಿ. ಈ ಸಲ 10 ಕೋಟಿ ಕೊಟ್ಟಿದ್ದೀವಿ. ಮಧ್ಯ 59 ಕೋಟಿ ಮನ್ನಾ ಮಾಡಿಸಿದ್ದೀವಿ, 53 ಕೋಟಿ ಮನ್ನಾ ಮಾಡಿಸಿದ್ದೀವಿ. ಅದ್ರ ಮುಂದೆ IT ಇದರಲ್ಲಿ ಒಂದಷ್ಟು ಮನ್ನಾ ಮಾಡಿಸಿದ್ದೀವಿ. ಈಗ ಸೆಕೆಂಡ್ ಸ್ಟೇಜ್ನಲ್ಲಿ ಬಾಯ್ಲಿಂಗ್ ಹೌಸ್ ತೊಗೋಬೇಕು ಅಂತಿದ್ದೀವಿ. ಥರ್ಡ್ ಸ್ಟೇಜಲ್ಲಿ ಡಿಸ್ಟರಿ ತೊಗೋಬೇಕು ಅಂತಿದ್ದೀವಿ. ಸೊ ಅವ್ರೇನೋ ಮಾಡ್ತೀನಿ ಅಂತ, ಅವ್ರೇನಾರ 100 ಕೋಟಿ ಕೊಡ್ತಾರಾ? CSR ಫಂಡಲ್ಲೇನೋ ಕೊಡ್ತೀನಿ ಅಂತಿದ್ದಂತೆ. 200 ಕೋಟಿ ಕೊಡ್ತಾರಾ? 300 ಕೋಟಿ ಕೊಡ್ತಾರಾ? ಅವ್ರು 100 ಕೋಟಿ ಕೊಡ್ತೀವಿ 300 ಕೋಟಿ ಕೊಡ್ತೀವಿ ಅಂದ್ರೂ ಆ ಕಮಿಟ್ಮೆಂಟು ಯಾವ ಕಂಪ್ನಿಯವ್ರು ಕೊಡ್ತಾರೆ ಅದನ್ನು ನಮ್ಮ ಶುಗರ್ ಫ್ಯಾಕ್ಟ್ರಿ MDಗೆ, ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಿಗೆ ಕಮಿಟ್ಮೆಂಟ್ ಕೊಟ್ಟರೆ ನಮ್ಮ ಶುಗರ್ ಸೆಕ್ರೆಟ್ರಿಯಿಂದ ಕ್ಯಾಬಿನೆಟಿಗೆ ತೊಗೊಂಡೋಗಿ ಆ CSR ಫಂಡು ನಾವು ಕೊಡ್ತಾ ಇರ್ತಕ್ಕಂಥದ್ದು ಸೇರಿ ಅದನ್ನು ನಾವು ಮಾಡ್ಬೋದು. ಅದನ್ನು ಪಾಸಿಟಿವ್ ಆಗಿ ಕೊಡೋದಾದರೆ ಕೊಡಲಿ, ಸಂತೋಷ. ನಾನು ಅಡ್ವಾನ್ಸಾಗಿ ವೆಲ್ಕಮ್ ಮಾಡ್ತೀನಿ. ಸುಮ್ಮನೆ ಏನೋ ಕತೆ ಹೇಳಿದ್ರೆ ಯಾರು ಸದ್ಯ ಸರ್ಟಿಫಿಕೇಟ್ ಕೊಟ್ಟವರಲ್ಲ ನಿಮ್ಮ ನಿಖಿಲ್, ಥ್ಯಾಂಕ್ ಯು ಫಾರ್ ಗಿವ್ ದ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ದೇವೇಗೌಡರನ್ನ ಚುನಾವಣೆ ನಡೆದಿಲ್ಲ. ಈ ದೇಶದ ತಾಲೂಕು ಬೋರ್ಡ್ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿವರೆಗೂ ಆಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ. ನಾನು ಮಾತಾಡಿಲ್ಲ. ದೇವೇಗೌಡರ ಹೆಸರನ್ನ ಯಾಕೆ ಬಳಸ್ತಾರೋ ಗೊತ್ತಿಲ್ಲ. ಅವ್ರು ಮಾಡೋಕ್ಕಾಗದೇ ಇರೋದನ್ನ ದೇವೇಗೌಡರು ಬಳಸ್ಕೊಂಡು ಎಷ್ಟು ವರ್ಷ ದೇವೇಗೌಡರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೋ ಅಪ್ಪ ಮಕ್ಕಳು ಮತ್ತು ಪಕ್ಷದ ಲೀಡರ್ಗಳು ಗೊತ್ತಿಲ್ಲ. ನಾನು ಕೆಲವರೆಲ್ಲ ಕೆಲವು ಥರ ಮಾತಾಡಿದ್ದಾರೆ. ಜನತಾದಳದ ಕೆಲವು ಮಾಜಿ ಶಾಸಕರು, ಅವ್ರಿಗೆ ಬಾಯಿ ಇಡ್ತಾ ಇಲ್ಲದಿದ್ದವ್ರಿಗೆ ಬಾಯಿ ಇಟ್ಕೋಬೇಕು ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಕಳೆದ ಬಾರಿ ನಾವು ಅಪೋಸಿಷನ್ ಇದ್ದಾಗ 9 ಸೀಟ್ ಗೆದ್ದಿತ್ತು DC ಬ್ಯಾಂಕ್, 9 ಸೀಟು. ಸೊ ಅವರು BJPಯವ್ರ ಜೊತೆ ಸ್ನೇಹ ಮಾಡಿ ಸೊ ನಮ್ಮ 4 ಜನನ 24 ಗಂಟೆ ಅವಧಿಗೆ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನು ಅಧ್ಯಕ್ಷನ ಮಾಡಿದ್ರು. ಆವಾಗ ಏನಾಯ್ತಿತ್ತಂತೆ, ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಜನತಾದಳದ ಮುಖಂಡರುಗಳಿಗೆ ಎಲ್ಲೋಗಿತ್ತಂತ ಕಾನೂನು, ಎಲ್ಲೋಗಿತ್ತಂತೆ ಸಾಮಾಜಿಕ ನ್ಯಾಯ, ಎಲ್ಲೋಗಿತ್ತಂತೆ ಪ್ರಜಾಪ್ರಭುತ್ವ. 1.5 ವರ್ಷ ಅವ್ರ ಸರ್ಕಾರ ಇರೋವರೆಗೂ ನಾಮಿನೇಟೆಡ್ ಅಧ್ಯಕ್ಷನ ಮಾಡ್ಕೊಂಡು ಅಧಿಕೃತವಾಗಿ 12ರಲ್ಲಿ 9 ಗೆದ್ದರ ಮೆಜಾರಿಟಿ ಇರಬೇಕು. ಸೊ 9ರಲ್ಲಿ 3 ಗೆದ್ದವರು ಆಡಳಿತ ಮಾಡಬೇಕು. ನಿಮಗೂ ಗೊತ್ತು, ನೀವು ಇದ್ರಿ. ಯಾರು ಮಾಡಿದ್ದದು? ಜನತಾದಳದವ್ರು ಮಾಡಿದ್ದು. ಇದೇ ಅವ್ರ ಅಪ್ಪ ಮಾಡಿದ್ದು. ಅವ್ರ ಅಪ್ಪನಿಗೆ ಹೇಳಕ್ಕೆ ಕೇಳು, ಇಂಥವೆಲ್ಲ ಮಾಡಬಾರ್ದಪ್ಪ, ನನಗೂ ಇಷ್ಟ ಇಲ್ಲ ನೀನು ಮಾಡ್ತಕ್ಕಂಥ ರೀತಿ ಅಂತ ಅವ್ರ ಅಪ್ಪನಿಗೆ ಬುದ್ಧಿ ಹೇಳ್ಬೇಕು. ನನಗೆ ಹೇಳಿದ್ರೆ ಏನು ಪ್ರಯೋಜನ? ಆಯಿತು, ಇವತ್ತು ಚುನಾವಣೆ ಅಂದಿತ್ತು. ಸಚಿನು ದಿನೇಶು ಇನಾನಿಮಸ್ ಆಗ ಯಾರು ಅಪ್ಲಿಕೇಶನ್ ಹಾಕಬೇಡ ಅಂದರು. ಸಂಪೂರ್ಣ 14ಕ್ಕೆ 13 ಸೊಸೈಟಿ ನಮ್ಮ ಪರ ಇದ್ದಾಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಸಂಪೂರ್ಣವಾಗಿ 7 TIPC ಅಲ್ಲಿ 6 TIPC ಒಂದು ಎಲೆಕ್ಷನ್ ಆಗಿಲ್ಲ, 2 ಎಲಿಜಿಬಲ್ ಇಲ್ಲ, 3 ನಮ್ಮ ಪರ ಇದೆ. ಅಪ್ಲಿಕೇಶನ್ ಅದಕ್ಕೆ ಯಾರು ತಪ್ಪು? ಎಲಿಜಿಬಲ್ ಇಲ್ಲ ಅಂದ್ರೆ ಸುಸ್ತಿ ಆದವ್ರನ್ನ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಕಟ್ಟೋಕ್ಕಾಗುತ್ತಾ? ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇಲ್ಲ. ಸೊ ಅದಾಯಿತು 2. ಇನ್ನು 2 ಹೋದರೆ 12ರಲ್ಲಿ 10 ಚುನಾವಣೆ ಇತ್ತು. 10 ಚುನಾವಣೆಯಲ್ಲಿ ವಾಪಸ್ ತಗೊಳಕ್ಕೆ ನಾನು ಹೇಳಿದ್ದ? ರವಿ ನೀನು ಹೇಳಿದ್ದೇನಪ್ಪ? ನಮ್ಮ ಡೈರಿಯಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರು ಬುದ್ಧಿ ಹೇಳಿದ್ರೆ ಕೇಳಿ. 10 ಚುನಾವಣೆ ನಡಿಬೇಕಾದ್ರೆ ಸೋಲು ಗೆಲುವು ಬೇರೆ. ನಾಚಿಕೆ ಆಗಬೇಕು ಜನತಾದಳದಕ್ಕಿಂತ ಮಾತಾಡೋದು ಸತ್ಯನ ಒಪ್ಕೊಂಡು ಸುಮ್ಮನೆ ಇರಬೇಕು. ಮಂಡ್ಯ ಮನ್ಮೂನಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರ ಕಡೆಯವರು, ಅವಾಗ ಯಾಕೆ ಬುದ್ಧಿ ಆಗಲಿಲ್ಲ?
ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು, ಪತ್ರಿಕೆಯಲ್ಲೆಲ್ಲ ಬಂದಿತ್ತು. ಸೊಸೈಟಿಗಳಲ್ಲಿ 10 ಲಕ್ಷ 5 ಲಕ್ಷ ಅಂತ ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ ಜನತಾದಳ ಲೀಡ್ರ್ಗಳು? ನಾಚಿಕೆ ಆಗಬೇಕು. ನಾನು ಜನತಾದಳದಲ್ಲಿದ್ದಾಗಲೂ ಇಂಥ ಅಲ್ಕ ಕೆಲಸ ಅಲ್ಕ ಥರ ಮಾತಾಡ್ತಿರಲಿಲ್ಲ ನಾನು. ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ. ಈಗ 10 ಚುನಾವಣೆಗೆ ಹೋದೋ ನಾಮಿನೇಷನ್ ಫೈಲ್ ಮಾಡಿದ್ರು. 10 ಚುನಾವಣೆಯಲ್ಲಿ 9 ಜನ, ಎಷ್ಟು ಜನ? 12ರಲ್ಲಿ ಆಮೇಲೆ 10 ಚುನಾವಣೆಗೆ ಓದಿದ್ರಲ್ಲಿ 7 ವಾಪಸ್ ತಗೊಂಡ್ರು. 2 ನಾಮಿನೇಷನ್ನೇ ಸಲ್ಲಿಸಿರಲಿಲ್ಲ, ಇನಾನಿಮಸ್ಸಾಗಿ ಆಯಿತು. ಇನ್ನು 10ರಲ್ಲಿ 7 ಜನ ವಾಪಸ್ ತಗೊಂಡ್ರು. ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ಲ? ಚುನಾವಣೆ ಆಗಬೇಕಾಗಿತ್ತು. ಈಗ ನಾವು ಪಾಂಡವಪುರದಲ್ಲಿ ನನಗೆ ಗೊತ್ತು, ನಾನು ಗೆಲ್ಲಲ್ಲ, ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ, ನಾವು ಸೋಲ್ತೀವಿ. ಅಶೋಕ್ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲಯನ್ಸಲ್ಲಿ ಹಾಕಿದ್ದೀವಿ, ನಾವು ಸೋಲ್ತೀವಿ ಅಂತ ಗೊತ್ತು. ನಮ್ಗೆ ಓಟು ಭಾಳ ಕಡಿಮೆ, 5, 6, 8 ಓಟ್ ಬೀಳ್ಬೋದು. 6 ಓಟು 20-30 ಓಟಲ್ಲಿ, 25 ಓಟಲ್ಲಿ 5, 6 ಓಟು ಅಲ್ತಾರೆ. ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಸಂಘದ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳಿದ್ವಿ. ಇವರಿಗೆ ಒಂದು ಕಡೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ವಿಡ್ರಾ ಮಾಡ್ತಾರೆ ಮಳೆ. ಇನ್ನೊಂದು ಕಡೆ ಬಲವಂತವಾಗಿ ಮಂಡ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿರೋದು ಬಿಟ್ಟರೆ ಎಲ್ಲೂ ಅವರಿಗೆ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಕ್ಯಾಂಡಿಡೇಟ್ಗೆ ಶಕ್ತಿ ತುಂಬಿ ಚುನಾವಣೆ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಆಮೇಲೆ ಅಂತ ಹೇಳೋ ಒಂದು ಇದು ಇಲ್ಲ ಅವ್ರಿಗೆ. ಅಂಥವ್ರು ಯಾಕೆ ಇವೆಲ್ಲ ಮಾತಾಡಬೇಕು? ನನಗೆ ಅರ್ಥ ಆಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ವಾಮಮಾರ್ಗ ಅಲ್ಲ, ಇದು ಕೋಆಪ್ರೇಟಿವ್ ಎಲೆಕ್ಷನ್. ಹಂಗಾರೆ ಹಾಸನದಲ್ಲೆಲ್ಲ ಗೆದ್ದವರಲ್ಲ ವಾಮಮಾರ್ಗನ? ರೇವಣ್ಣ ನೇತೃತ್ವದಲ್ಲಿ ಕೋಆಪ್ರೇಟಿವ್ನಲ್ಲಿ ಗೆದ್ದವರಲ್ಲ ಇಲ್ಲಿವರೆಗೆ ವಾಮಮಾರ್ಗನ? ಒಪ್ತಾರವರು? ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು, ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು, ಕುಮಾರಸ್ವಾಮಿಯವರಾಗಲಿ, ನಿಖಿಲ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಮಾತಾಡೋರಲ್ಲ. ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ಇನಾನಿಮಸ್ಸಾಗಿ ಆಗಿದ್ದಾರೆ. ವಾಮಮಾರ್ಗನ? DCC ಬ್ಯಾಂಕು ಇನಾನಿಮಸ್ಸಾಗಿ ಆಗಿದ್ದಾರೆ. ವಾಮಮಾರ್ಗನ ಇದು? ಚುನಾವಣೆ ಎದುರಿಸ್ಬೇಕಾಗಿತ್ತು 7 ಜನ. ದಿನೇಶು ಸಚಿನು ಇನಾನಿಮಸ್ಸಾಗಿ ಆದರೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಇರಲಿಲ್ಲ, ಅವ್ರಿಗೆ ಸೊಸೈಟಿ ಬಹುಮತ ಇರಲಿಲ್ಲ, ಆಯಿತು. ಈ 7 ಜನ ಯಾಕೆ ವಾಪಸ್ ತಗೊಂಡ್ರು? ನಾನು ಯಾವತ್ತೂ ಯಾರನ್ನೂ ಬ್ಲೈಮ್ ಮಾಡಿಲ್ಲ. ನಿಮ್ಮ ಮುಂದೆಲೇ ಹೇಳಿದಾಗ ಸೋಲು ಗೆಲುವು ಕಾಮನು, ಕೆಲವು ತೀಕ್ಷ್ಣವಾದಂಥ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದೆ. ಅದಕ್ಕೆ ಇವರು ಏನೇನೋ ಉತ್ತರ ಹೇಳ್ತಕ್ಕಂಥದ್ದು. ನಾನು ಯಾವನ್ನು ಟೀಕೆ ಮಾಡಲಿಕ್ಕೆ, ಅಲ್ಲೆಗೆ ಎಳಿಲಿಕ್ಕೆ, ಜನತಾದಳ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಿರ್ತಕ್ಕಂಥವನು. ನನಗೆ ಗೊತ್ತಿದೆ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ, ಅಂಬೇಡ್ಕರ್ ಸೋತವ್ರೆ, ಅಂಥ ಮಹಾನ್ ನಾಯಕರುಗಳೇ ಸೋತ ಮೇಲೆ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತಲ್ಲ. ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟಿಗೆ ನಿಂತ್ಕೊಂಡಾಗ ಸೋತಿಲ್ವಾ? ಯಾರನ್ನು ಯಾವ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ಫಸ್ಟು ನಿಲ್ಲಿಸ್ಬೇಕು. ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು. ಮಾಡಾದ್ಮೇಲೆ ಚುನಾವಣೆ. ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತನ್ನು ಹೇಳ್ತಾರೆ. ನಾವು ಯಾವ ಚುನಾವಣೆನೂ ತೊಡೆ ತಟ್ಟಿಲ್ಲ. ಯಾವ ಚುನಾವಣೆನೂ ನಾನು ಹಿಂಗೇ ಸಾಧಿಸ್ತೀನಿ, ನಾನೇ ಸುಪ್ರೀಂ ಅಂತ ಎಲ್ಲೂ ಹೇಳಿಲ್ಲ. ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ 94ರಿಂದ ಇಲ್ಲಿವರೆಗೆ ಯಾವುದಾರ ಒಂದು ನನ್ನ ಹೇಳಿಕೆನಲ್ಲಿ ನಾನು ಒಂದು ಪಕ್ಷವನ್ನು, ಒಂದು ವ್ಯಕ್ತಿಯನ್ನು, ನನ್ನ ಎದುರುಗಡೆ ಇರ್ತಕ್ಕಂಥವ್ರನ್ನ ಲಘುವಾಗಿ ಮಾತಾಡಿ ತೊಡೆ ತಟ್ಟಿ ನಾನು ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವುದಾರ ಒಂದಿದ್ದರೆ ನನಗೆ ತೋರಿಸಿ. ಆಮೇಲೆ ಇವ್ರಿಗೆ ಮುಖ್ಯವಾಗಿ ನಾನು ಒಂದು ಕ್ವಶನ್ ಕೇಳೋದು, ನಾನು ಜನತಾದಳದಲ್ಲಿದ್ದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದೇ ಒಂದು ಎಕ್ಸಾಂಪಲ್. ಜಿಲ್ಲಾ ಪಂಚಾಯತಿನಲ್ಲಿ ನಾನು ವೆಂಕಟೇಶ್ ಅಂತೇಳಿ ತಗ್ಗಳ್ಳಿಯವರಿಗೆ ನಾನು ಮಾತು ಕೊಟ್ಟಿದ್ದೆ. ಪುಟ್ಟರಾಜು ಬಂದು ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ, ನನಗೆ 10 ತಿಂಗಳು ಮಾಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಶ್ರೀನಿವಾಸು ತಗ್ಗಳ್ಳಿ ವೆಂಕಟೇಶನ್ನ ಕನ್ವಿನ್ಸ್ ಮಾಡಿ 10 ತಿಂಗಳು ಬಸವರಾಜ್ಗೆ ಅವಕಾಶ ಕೊಟ್ಟೆ. ಬಸವೇಗೌಡರಿಗೆ ಕನ್ವಿನ್ಸ್ ಮಾಡಿ ಬಸವೇಗೌಡರಿಗೆ ಅವತ್ತು ಇನ್ ಫ್ರಂಟ್ ಆಫ್ ಕುಮಾರಸ್ವಾಮಿನೂ ಕೂತಿದ್ರು. ಪುಟ್ಟರಾಜು ಬಂದು ರಿಕ್ವೆಸ್ಟ್ ಮಾಡಲಾಗಿ. ಆದರೆ 10 ತಿಂಗಳಾದಮೇಲೆ ರಾಜೀನಾಮೆ ಕೇಳಿದಾಗ ಇದೇ ಇವತ್ತು ಸಿದ್ದರಾಜ್ ಬದುಕಿಲ್ಲ, ಇದೇ ಪುಟ್ಟರಾಜು, ಸಿದ್ದರಾಜು, ಕುಮಾರಸ್ವಾಮಿ, ದೇವೇಗೌಡರು ತಕ್ಕೋಗಿ ದೇವೇಗೌಡರು, ಕುಮಾರಸ್ವಾಮಿ, ಪುಟ್ಟರಾಜು, ಸಿದ್ದರಾಜು, GB ಶಿವಕುಮಾರ್ ಎಲ್ಲ ನಾವು ರಾಜೀನಾಮೆ ಕೊಡಿಸಲ್ಲ. ನಾನು ಜಿಲ್ಲೆಯಲ್ಲಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು. ನನಗೆ ಅವತ್ತು ಹಾರ್ಟ್ ಆಪ್ರೇಷನ್ ಆಗಿ 15 ದಿವಸ ಆಗಿದೆ.
ನಾನು ಎದ್ದು ಹೊರಗಡೆ ಬರೋ ಸ್ಟೇಜಲ್ಲಿ ಇರಲಿಲ್ಲ, ಪೇಯ್ನ್ಫುಲ್ ಇತ್ತು. ಆದ್ರೂ ಒಂದು ಹೋಟ್ಲಿಗೆ ಮೀಟಿಂಗ್ ಕರೆದು ಬಂದು ಅವತ್ತಿದ್ದಂಥ 30 ಜನ ಜನತಾದಳದ ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ರಿಕ್ವೆಸ್ಟ್ ಮಾಡಿ ರಾಷ್ಟ್ರೀಯ ರಾಜ್ಯದ ತಾಲೂಕು ಜಿಲ್ಲೆಯ ಎಲ್ಲ ಲೀಡ್ರ್ಗಳು ಬೇಡ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆ ನಿಂತು ಅವಿಶ್ವಾಸ ತಂದು ಅವನನ್ನು ಅಧ್ಯಕ್ಷ ಮಾಡಿದೆ. ಸೊ ಇದು ನನ್ನ ಕಮಿಟ್ಮೆಂಟ್. ಇವತ್ತು ಯಾರು ಡೈರಿ ನಮ್ಮ ಹರೀಶ್ ಡೈರೆಕ್ಟ್ರ್ ಆಗವನೆ, ನಮ್ಮ ಡಾಲರ್ ರವಿ ಡೈರೆಕ್ಟ್ರ್ ಆಗವ್ರೆ, ನನ್ನ ಜೊತೆಲಿದ್ದಾಗ 2 ಸಲ ಅಧ್ಯಕ್ಷ ಮಾಡ್ತಾರೆ. ಇದೇ ದೇವರಾಜನ್ನ ದೇವೇಗೌಡರು ಬೇಡ ಅಂದಾಗ DC ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ದೀನಿ, ಅದಾದಮೇಲೆ ಏನೂ ಆಗಿಲ್ಲ. ಇದೇ ಶಿವಪ್ಪನ 3 ಸಲ ಗೆದ್ದವನ್ನ ಅಧ್ಯಕ್ಷನ ಮಾಡಿದೆ. ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅಧಿಕಾರ ಮಾಡೋದಷ್ಟೇ ನೋಡಿಲ್ಲ, ನಾನು MLA ಆಗೋದಷ್ಟೇ ನೋಡಿಲ್ಲ. ನಾನು ಜನತಾದಳದಲ್ಲಿ ಇದ್ದಾಗಲೂ ಹಿಂಗೆ ಸರಣಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಿಸೋದ್ರಲ್ಲಿ ಸ್ಟೇಟ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದೆ. ಇವತ್ತು 62ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಶಂಕರ್ ಒಬ್ಬರು ಗೆದ್ದದ್ದು ಬಿಟ್ಟರೆ SM ಕೃಷ್ಣರ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲೋಕಲ್ ಬಾಡಿ ಗೆದ್ದಿರಲಿಲ್ಲ. ಪ್ರಪ್ರಥಮವಾಗಿ ನಮಗೆ ಶಕ್ತಿ ಇಲ್ಲದೇ ಇದ್ದಾಗ 7 ಜನ ಶಾಸಕರು 3 ಜನ MLC ನಮ್ಮ ವಿರುದ್ಧವಾಗಿದ್ದಾಗ ದಿನೇಶನ್ನು ಗೆಲ್ಲಿಸ್ಕೊಂಬಂದ್ವಿ. ಇದು ಚಲುವರಾಯಸ್ವಾಮಿ ಒಬ್ಬ ಕಾರ್ಯಕರ್ತರು, ಸೆಕೆಂಡ್ ಲೈನ್ ಲೀಡ್ರು, ಸಾಮಾನ್ಯ ಜನಕ್ಕೆ ಅಧಿಕಾರ ತರ್ತಕ್ಕಂಥದ್ರಲ್ಲಿ, ಅಧಿಕಾರ ಕೊಡಿಸೋಂಥದ್ರಲ್ಲಿ. ಸೊ ನಾವು ಕಮಿಟ್ಮೆಂಟು. ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, TAPCMS, KLD ಬ್ಯಾಂಕು, DC ಬ್ಯಾಂಕು, ಸೊ ಅನಿಮಲ್ ಡೈರಿ, ಪ್ರತಿಯೊಂದರಲ್ಲೂ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇವ್ರಿಗೆ ನಾಚಿಕೆ ಆಗಲ್ಲ. ಓಟ್ ಹಾಕ್ಸ್ಕೊತಾರಲ್ಲ, 2 ಲಕ್ಷ ಲೀಡು, 50,000 ಲೀಡು, 10,000 ಲೀಡು. ನನ್ನ ವಿರುದ್ಧ 50,000 ಗೆದ್ದಿದ್ರು, ಪುಟ್ಟರಾಜ್ ಗೆದ್ದಿದ್ರು, ಈ ಕಡೆ ಮಂಡ್ಯದಲ್ಲಿ 50,000 ಗೆದ್ದಿದ್ರು, ತುಮಕೂರಲ್ಲಿ ಮದ್ದೂರಲ್ಲಿ 50,000 ಗೆದ್ದಿದ್ರು. ಇವ್ರದ್ದು ಏನು ಕೊಡುಗೆ ಕಾರ್ಯಕರ್ತರಿಗೆ? ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣೆನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಯಾರು ಜವಾಬ್ದಾರಿ ತಗೋತಾರೆ ಅಂತ ನಾಚಿಕೆ ಆಗಬೇಕು ಇವ್ರಿಗೆ. ಒಬ್ಬ ಇವ್ರ ಪಾಪ ಹಗಲು ರಾತ್ರಿ ಜನತಾದಳ ಅಂಥೇಳಿ ನಮ್ಮ ಮಂಡ್ಯ ಜಿಲ್ಲೆಯು ಅಭಿವೃದ್ಧಿಗೆ ನೋಡ್ದಲೆ, ನಾವು ಮಾಡೋ ಅಭಿವೃದ್ಧಿನ ನೋಡ್ದಲೆ, 5 ಗ್ಯಾರಂಟಿಯನ್ನು ನೋಡ್ದಲೆ ಅವ್ರಿಗೆ ಓಟ್ ಹಾಕ್ತಾರಲ್ಲ, ಇವರಿಂದ ಏನು ಅವ್ರಿಗೆ ಕೊಡುಗೆ? ಹೇಳ್ತಾರೆ, ನಾಳೆ ಬರ್ತಾರೆ ಹೇಳ್ತಾರೆ, ಇವನ ಹತ್ರ ಕೇಳಕ್ಕಬೇಕಾ? ಚಲುವರಾಯಸ್ವಾಮಿ ತಾವು ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು. ನನ್ನ ಹತ್ರ ಕೇಳಿ ಅಧಿಕಾರ ಕೊಡಿಸ್ಬೋದಲ್ಲ. ಯಾವತ್ತು ಯಾವ ಬೋರ್ಡ್ ಚೇರ್ಮನ್ ಮಾಡವ್ರೆ, ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ? ನನಗೆ ಕಮಿಟ್ಮೆಂಟ್ ಇದೆ ರೀ. ನನಗೆ ಈ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೊಟ್ಟವ್ರೆ, ರೈತರ ಪರವಾಗಿ ನಾನು ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಇಡೀ 31 ಜಿಲ್ಲೆಯ ರೈತರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀನಿ, ಹೊಸ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಸಮಗ್ರವಾಗಿ ಯಾವ ಸಮಸ್ಯೆನೂ ರೈತರಿಗೆ ಕೊಡದಲ್ಲೇ ಮಾಡಿದ್ದೀನಿ. ಇವತ್ತು ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಂಪೇರ್ ಮಾಡಿ 5 ವರ್ಷಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಿ. 2.5 ವರ್ಷಕ್ಕೆ, ನಾನು 5 ವರ್ಷ ಗಂಟೆ ಹೋಗ್ಬಿಡಿ, ಅವ್ರು 5 ವರ್ಷದ ಸಾಧನೆನ ನಾನು 2 ವರ್ಷಕ್ಕೆ ಕಂಪೇರ್ ಮಾಡಿದ್ದೆ. ಎಕ್ಸ್ಟ್ರೀಮ್ಗೆ 2.5 ವರ್ಷ ನಮ್ಮೆಲ್ಲ ಶಾಸಕರು, ನಾವು ನಮ್ಮ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿದ್ವಿ. ಜೊತೆ ಅವ್ರದ್ದು ಏನೋ ಒಂದು ಆಕಾಂಕ್ಷೆಯಿಂದ ಡೈರಿಗೆ ಗೆದ್ದಿದ್ದಾರೆ ಮತ್ತು DC ಬ್ಯಾಂಕ್ಗೆ ನಾಮಿನಿ ಮಾಡಿದ್ದೀವಿ. ಸೊ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳೆದ ಬಾರಿ ಆಗಿತ್ತು, ಹೋಗಿದ್ದೀವಿ. ಮೂರ್ತಿ ಅದನ್ನು ಹೇಳ್ತೀನಿ ಅಧ್ಯಕ್ಷತೆ. ಇವತ್ತು ರಾಜ್ಯದಲ್ಲಿ ಜಿಲ್ಲೆ ಒಳಗೆ ಕಾಂಗ್ರೆಸ್ ಇಲ್ಲಿ ಒಂದು 30 ವರ್ಷ ನಿರಂತರವಾಗಿ ಕಾಂಪಿಟೇಷನ್ ಇಲ್ಲದಲ್ಲೇ ಆಡಳಿತ ಮಾಡಿದಂಥದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲೂ ಅಥವಾ ಈ ಜಿಲ್ಲೆಯಲ್ಲೂ. ಇವತ್ತು 9 ಜನ ಬೋರ್ಡು ಅಧ್ಯಕ್ಷರಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹೈಕಮಾಂಡನ್ನು ಕೃಷಿ ಸಮಾಜ ಸೇರಿ 11 ಜನ ಅಧ್ಯಕ್ಷರೇ. ನಾನು ಮಂತ್ರಿ ಆಗಿದ್ದೀನಿ, 2 ಶಾಸಕರು ಚೇರ್ಮನ್ ಆಗಿದ್ದಾರೆ, 3 ಕೃಷಿ ಸಮಾಜದ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ, 4 ದಿನೇಶ್ ಗ್ಯಾರಂಟಿ ಉಪಾಧ್ಯಕ್ಷ ಆಗಿದ್ದಾರೆ, 5 ಡಾಕ್ಟರ್ ಕೃಷ್ಣ 6 ಡಾಕ್ಟರ್ ಮೂರ್ತಿ 7 ಆತ್ಮಾನಂದ 8 ನಯೀಮು 9 ಫ್ಯಾಕ್ಟ್ರಿ ಅಧ್ಯಕ್ಷರು 10 ಮೇಡಮ್ಮು 11 ಶಿವಪ್ಪನ ಬಿಡು ನಾಗೇಂದ್ರ 12 ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ 12
ಸರ್ಕಾರದ ಉನ್ನತ ಹುದ್ದೆಗಳನ್ನ ಕೊಡಿಸಿ. ಯಾವತ್ತೂ ಈ ಸ್ವತಂತ್ರ ಬಂದ ಮೇಲೆ ಯಾರ್ಯಾರು ಯಾವಾಗ ಕೊಡಿಸಿದಾರೆ ಹೇಳೋಣ ನೋಡಿ. ಜನತಾದಳನೂ ಅಧಿಕಾರ ಇತ್ತು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಆಗಿದ್ದರು. ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು DC ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ, ನಾಳೆ ಬೋರ್ಡ್ ಬಂದ ಮೇಲೆ ಬೇರೆಯವ್ರು ಆಗ್ತಾರೆ. ಸೊ ಮನ್ಮೂಲಿನಲ್ಲಿ ನಮ್ಮ ಶಿವಪ್ಪ ಇದ್ದಾನೆ, ಮುಂದುವರಿತಾ ಇದ್ದಾನೆ. ಸೊ SLD ಬ್ಯಾಂಕ್ನಲ್ಲಿ ನಮ್ಮ ತಿಮ್ರಾಗೌಡ ಇದ್ದಾನೆ ಸ್ಟೇಟ್ ಲೆವೆಲಲ್ಲಿ. ಇಷ್ಟು ಅಧಿಕಾರನ ಹೌದು, 200,000 ಜನ ಆಕಾಂಕ್ಷಿಗಳಿದ್ದಾರೆ. ಈ ಹುಡುಗ ಹಗಲು ರಾತ್ರಿ ಪಾರ್ಟಿ ಕಟ್ತಾನೆ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇಂಥವ್ರು 500 ಜನ 1,000 ಜನ ಇದ್ದಾರೆ. KDP ಮೆಂಬರ್ ಮಾಡಿದ್ದಾರೆ, ಬೇರೆ ರಾಜ್ಯ ಮಟ್ಟಕ್ಕೆ ಎಲಿಜಿಬಲ್ ಇದ್ದಾನೆ ಅವನು. ಭಾರತ್ ಜೋಡಲ್ಲೂ ಓದೋನು, ಇಲ್ಲಿಂದ ಇದ್ರವ್ರು ಕಾಶಿವರೆಗೂ ಇದಕ್ಕೆ. ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ಆದರೆ ನಾವು ಇಷ್ಟು ಜನ ಕೊಡಿಸಿದ್ದೀವಿ. ಜನ ಇತಿಹಾಸದಲ್ಲಿ 47ರಿಂದ ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನತಾದಳದವರು, ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ, ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನು ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ತೋರಿಸ್ಲಿ ಒಂದು. ಪಾಪ ಪುಟ್ಟರಾಜ ಒಬ್ಬ ಹಗಲು ರಾತ್ರಿ ಓಡಾಡ್ತಾನೆ. ಅವನು ಮಾತನ್ನ ಪಾಪ 4 ಜನ ಕೇಳ್ತಾರೆ, 4 ಜನ ಕೇಳಲ್ಲ. ನನ್ನ ಸ್ನೇಹಿತ, ನಾನು ರಾಜಕೀಯವಾಗಿ ಅವನು ವಿರೋಧ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅವನಿಗೂ ಬೇಜಾರಿದೆ ಚಲುವರಾಯಸ್ವಾಮಿ ನನ್ನ ವಿರುದ್ಧ ಮಾಡ್ತಾನೆ ಅಂತ. ಬಟ್ ನನ್ನ ಕರ್ತವ್ಯ, ನಾನು ಅಲ್ಲಿದ್ದಾಗಲೂ ಹಂಗೆ ಮಾಡ್ತಿದ್ದೆ, ಇಲ್ಲಿದ್ದಾಗಲೂ ಹಂಗೆ ಮಾಡ್ತಾಯಿದ್ದೀನಿ. ನನ್ನ ಸ್ನೇಹಿತ ಅಂತ ವಹಿಸ್ಕೊಳ್ಳಲ್ಲ ನಾನು. ಅವನ ವಿರುದ್ಧವಾಗಿ ಸಾಕಷ್ಟು ನಾನು ಇವತ್ತು ಕಳೆದ ಬಾರಿ ನಾನು ರೈತ ಸಂಘದ ಜೊತೆ ನಿಂತ್ಕೊಂಡು ನಾವು ಅವನನ್ನು ಸೋಲಿಗೆ ನಾವು ಕಾರಣ ಇದ್ದೀವಿ. ಅದು ವೈಯಕ್ತಿಕವಾಗಿ ಬಟ್ ಆದರೆ ಇರೋದ್ರಲ್ಲಿ ಅವನೊಬ್ಬ ಇವತ್ತು DC ಬ್ಯಾಂಕ್ ಡೈರೆಕ್ಟ್ರು ಮಾಡ್ತಾನೆ, ಇವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ? ಅವನ ಮೇಲೆ ದೂರ ಹೇಳ್ತಾರೆ. ನಾನು ಅವನ್ನ ಹೊಗಳ್ತಾ ಇಲ್ಲ. ಅವ್ನು ರಾಜಕೀಯವಾಗಿ ನನಗೆ ವೈರಿನೇ, ರಾಜಕೀಯವಾಗಿ ಅವನು ವಿರೋಧನೆ ಮಾಡೋದು. ಎಷ್ಟು ಜನ ಜನತಾದಳದ ಇಲ್ಲಿಯ ಲೀಡರ್ಗಳಿಗೆ ಕಾರ್ಯಕರ್ತರ ಮೇಲೆ ಬದ್ಧತೆ ಇದೆ, ಯಾವ್ಯಾವ ಅವಕಾಶವನ್ನು ಅವ್ರಿಗೆ ಅವಕಾಶ ಸಿಕ್ಕಿದಾಗ, ಅಧಿಕಾರ ಸಿಕ್ಕಿದಾಗ ಕೊಡಿಸಿದ್ದಾರೆ. ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ನಾವು ಭಾಳ ಹೋರಾಟ ಮಾಡಿ MLAಗಳಾಗ್ತೀವಿ, ಭಾಳ ಹೋರಾಟ ಮಾಡೇ ಗೆಲ್ತೀವಿ. ಆದರೆ ಅಭಿವೃದ್ಧಿ ನಾವು ಮಾಡ್ತಾಯಿದ್ವಿ, ಕಾರ್ಯಕರ್ತರಿಗೆ ಇಷ್ಟು ಸಹಾಯ ಮಾಡ್ತಿದ್ವಿ. ಆದರೆ ನಾಳೆ ಚುನಾವಣೆಗೆ ಹೋದ ತಕ್ಷಣ ನಮಗೇನು 50,000 ಲೀಡರ್ ಗೆಲ್ಲಿಸಲ್ಲ. ಗೊತ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ನಾವು ಮಾಡೋ ಕೆಲಸ ಕಾಣ್ತಾ ಇಲ್ವೋ, ನಾವು ಹೋರಾಟ ಮಾಡೋದು ಕಾಣ್ತಾ ಇಲ್ವೋ, ಅಥವಾ ನಾವು ಈ ಕಾರ್ಯಕರ್ತರ ಪರವಾಗಿ ನಿಲ್ತಿರೋದು ಕಾಣ್ತಾ ಇಲ್ವೋ. ನಮ್ಮ ಕಾರ್ಯಕರ್ತರು ಒಂದೊಂದ್ಸಲ ಉತ್ಸಾಹ ಇರಲ್ಲ, ಅಥವಾ ಸಾರ್ವಜನಿಕರು ಒಂದೊಂದ್ಸಲ ನಮ್ಮನ್ನು ಭಾವನಾತ್ಮಕವಾಗಿ ಏನೋ ಸುಳ್ಳು ಹೇಳೋದನ್ನೇ ಕೇಳ್ಕೊಂಡು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಬಟ್ ನಾನು ಏನೇ ಸಾರ್ವಜನಿಕರು ಮತ ನಾನು ಸೋಲಿಸ್ಲಿ ಗೆಲ್ಲಿಸ್ಲಿ, ನಮ್ಮ ಕಾರ್ಯಕರ್ತರು ಆ ತೃಪ್ತಿ ಆಗಲಿ ಅಸಮಾಧಾನ ಆಗಲಿ, ನನ್ನ ರಾಜಕಾರಣ ದಿನ ಇರೋವರೆಗೂ ಒಂದು ರಾಜ್ಯ ಮಟ್ಟದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಾಗ ಇಲಾಖೆ ನಿರ್ವಹಿಸ್ತಕ್ಕಂಥದ್ದು ಒಂದು ಭಾಗ. ಅದು ಬಿಟ್ಟು ಮಂಡ್ಯ ಜಿಲ್ಲೆ ವಿಶೇಷವಾಗಿ ಗಮನವನ್ನು ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆ ರಾಜ್ಯ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಅವಕಾಶ ಕೊಡಿಸೋದ್ರಲ್ಲಿ ಅಭಿವೃದ್ಧಿಗೆ ಎಷ್ಟು ಪ್ರಯತ್ನ ಮಾಡ್ತೀನೋ ಅದನ್ನು 4ರಷ್ಟು ಪ್ರಯತ್ನವನ್ನು ಸ್ಥಳೀಯ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಜೊತೆಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲೀಡರ್ಗಳಿಗೆ ಗುರುತಿಸ್ತೀವಿ. ಅದನ್ನು ಬಿಟ್ಟು ಗೌರವವಾಗಿ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮಗೇನಾದ್ರೂ ಸಲಹೆ ಕೊಡಲಿ, ತಪ್ಪಿದ್ರೆ ತಿದ್ದಲಿ, ಏನಾದ್ರು ಹೇಳಲಿ, ನಾನು ಕೇಳೋಕ್ಕೆ ಇದ್ದೀನಿ. ಹುಚ್ಚ ಬಟ್ಟೆ ಮಾತಾಡ್ತಾರೆ ಅಂದರೆ ಅದ್ರ ಹೊತ್ತು ಮಾತಾಡೋದು. ನಾನು ಅವ್ರಿಗೆ ಗೊತ್ತಿಲ್ಲ ಇನ್ನೂ ಯಾರು ಮಾತಾಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟು ಮುಗಿಸ್ತೀನಿ. ನಮಗೆ ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಿಗೆ ಇಡೀ 30 ಜನ ಸಪೋರ್ಟ್ ಮಾಡಿ ನಿಲ್ಲಿಸಿದಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದರು, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು, ರಾಜ್ಯದಲ್ಲಿ ಸೋಮಶೇಖರ್ ಮಿನಿಸ್ಟರ್ ಇದ್ದರು, ನಾಗೇಗೌಡರು ಮಿನಿಸ್ಟರ್ ಇದ್ದರು. 9 ಕ್ಷೇತ್ರ ಇತ್ತು ಇವತ್ತು. ಸೊ 9 ಕ್ಷೇತ್ರದ ಶಾಸಕರು, MLCಗಳು, MP ಎಕ್ಸೆಪ್ಟ್ ST ಜಯರಾಮ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ನನ್ನ ವಿರುದ್ಧವಾಗಿ ರಾತ್ರಿ ನನ್ನನ್ನು ತೀರ್ಮಾನ ಮಾಡಿದ್ದ ಬೆಳಗ್ಗೆ ಎದ್ದು ಶಿವಾನಂದನ ಹಾಕಿದ್ರು. ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲೆಯ 9 ಜನ ಶಾಸಕರ, MLCಗಳ, MPಗಳ ವಿರುದ್ಧವಾಗಿ ಜಿಲ್ಲಾ ಪಂಚಾಯತಿನಲ್ಲಿ 30 ಜನ ನಾವು, 7 ಜನ ಕಾಂಗ್ರೆಸ್ಸು, 2 ಜನ ರೈತ ಸಂಘ ಇದ್ದದ್ದು, 39 ಜನ ನಮ್ಮ ಇಡೀ ಜನತಾದಳ. ಅವತ್ತು ದೇವೇಗೌಡರು, ಜಯಂತ್ ಪಟೇಲು, ಮಂತ್ರಿಗಳು, MLAಗಳು ತೀರ್ಮಾನ ಮಾಡಿದ್ರಲ್ಲ, ಅವರನ್ನು ವಾಪಸ್ ತೆಗೆಸಿ ನನ್ನ ಇನಾನಿಮಸ್ಸಾಗಿ ಆಯ್ಕೆ ಮಾಡಿದರು. ಅದು ಋಣ ಇದೆ ನನಗೆ. ಸ್ಥಳೀಯ ಲೀಡರ್ಗಳು
ಇಂಥ ಒಂದು ದೊಡ್ಡ ನಾಯಕರುಗಳನ್ನ ವಿರೋಧ ಮಾಡಿ ನನಗೆ ಅವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮೀಟಿಂಗ್ ಹಾಲ್ನಲ್ಲಿ ಪಕ್ಷ ತೀರ್ಮಾನ ಮಾಡಿದ್ದು. ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಚೀಫ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಜಿಲ್ಲೆನಲ್ಲಿ 9 ಜನ ಶಾಸಕರು ಇರ್ತಕ್ಕಂಥ ಪಕ್ಷ, ಅಂಥ ಲೀಡ್ರ್ಗಳೆಲ್ಲರೂ ಜಯರಾಮಣ್ಣ ಒಬ್ಬರು ಹೆಲ್ಪ್ಲೆಸ್ ಆದರು. ಮೀಟಿಂಗ್ ಹಾಲ್ಗೆ ಹೋದಾಗ 39 ಜನ ಮೆಂಬರ್ಗಳಿವೆ, 38 ಜನ ಎದ್ದು ಪಕ್ಷ ಬಿಟ್ಟು, ಕಾಂಗ್ರೆಸ್ 7 ಜನ, ರೈತ ಸಂಘ 2, ಜನತಾದಳ 30 ಜನ ಒಂದೇ ಮಾತು ಹೇಳಿದ್ರು, ನಿಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿರಲಿ, ದೇವೇಗೌಡರು, ಜಯಂತ್ ಪಟೇಲ್ ಏನೇ ತೀರ್ಮಾನ ಮಾಡಿರಲಿ, ಶಿವಾನಂದ್ ವಾಪಸ್ ತಗೊಳ್ಳಿ, ಇಲ್ಲಾನು ನಾವು ಓಟೆಲ್ಲ ಸ್ವಾಮಿಗೆ ಹಾಕ್ತೀವಿ. ಅವ್ರು ವಾಪಸ್ ತಗೊಂಡು ಹೋಗ್ತು. ನನ್ನನ್ನು ಆ ಋಣಕ್ಕೋಸ್ಕರ ಯಾರು ಬೇಡ ಅಂದ್ರೂ ಹಠ ಮಾಡಿ ಮತ್ತೆ ಅವನ್ನ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾಡಿದ್ರು. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾಡಿದ್ರು. ನಂದು ಇವತ್ತೆಲ್ಲ ಕಮಿಟ್ಮೆಂಟು. ಇವತ್ತು ಮಂತ್ರಿ ಆಗಿದ್ದೀನಿ, ಕಾಂಗ್ರೆಸ್ಸಲ್ಲಿ ನನಗೆ ಸ್ಥಾನಮಾನ ಕೊಟ್ಟವ್ರೆ ಅಂತಲ್ಲ. ನಾನು ಯಾರೂ ನನ್ನ ಜೊತೆಲಿ ರಾಜ್ಯದ ನಾಯಕರಿಲ್ಲದೇ ಇದ್ದಾಗಲೂ ನಾನು ಜಿಲ್ಲಾ ಪಂಚಾಯತಿ ಮೆಂಬರಾಗಿ, ಉಪಾಧ್ಯಕ್ಷರಾಗಿ ಈ ಜಿಲ್ಲೆಯಲ್ಲಿ ಪ್ರತಿ ಒಬ್ಬರ ರಕ್ಷಣೆಗೆ ಅವತ್ತಿಂದ ನಿಂತಿರೋನು. ಇವತ್ತು ನನಗೆ ಇಷ್ಟು ಶಕ್ತಿ ಇದ್ದಾಗ ನಾನು ಜಿಲ್ಲೆ ಒಳಗಡೆ ಮಾಡ್ತೀನಿ. ಅದರಿಂದ ಇವತ್ತು ಮೊನ್ನೆ ಯಾವುದೋ ಶುಗರ್ ಫ್ಯಾಕ್ಟ್ರಿಗೆ ಕುಮಾರಸ್ವಾಮಿ ಹೇಳೋರು, ನಾನು ಸಂಬಳ 25 ಕೋಟಿ ಕೊಡ್ತೀನಿ, ಡಿಪಾಸಿಟ್ ಮಾಡ್ತೀನಿ, ಅದರಲ್ಲಿ ಸಂಬಳ ಕೊಡಲಿ, ಖಾಸಗೀಕರಣ ಮಾಡೋದು ಬೇಡ ಅಂತ, ಇದು ಪ್ರೈವೇಟ್ ಇದಕ್ಕೆ ಮಾಡೋದು ಬೇಡ ಅಂತ ಮುಂದೆ ಹೇಳಿದ್ರು. ಇಲ್ಲಿವರೆಗೆ ಕೊಟ್ಟಿಲ್ಲ 3 ತಿಂಗಳಿಂದ. ನಾನು ಇವತ್ತು ರವಿ ಅವರು ಒತ್ತಡ ತಂದರು, ನಾನು ಏನಾರ ಇಲ್ಲಿ ಕಾನೂನು ಏನಾರ ಇಲ್ಲಿ ಫಸ್ಟ್ ಅವ್ರಿಗೆ ಪೇಮೆಂಟ್ ಕೊಡು ಅಂತ ಹೇಳಿದ್ದೀನಿ ಸೋಮವಾರ. ಸೊ ಇವರು ಮಾತು ಕೊಡಬೇಕಾದ್ರೆ ಮಾಡೋಂಥದ್ದು ಮಾತು ಕೊಡ್ತಾರೆ. ನಾನು ಒಬ್ಬರು MP ಇದ್ದಾರೆ, ಅವ್ರ ಮಂತ್ರಿ ಅನ್ನೋದಕ್ಕಿಂತಾಗಿ MP ಇದ್ದಾರೆ, ಮಂತ್ರಿ ಸೆಕೆಂಡ್ರಿ. ಏನಾದ್ರು ಮಾಡೋದ್ರ ಮಂಡ್ಯಕ್ಕೆ CSR ಫಂಡು ಅಲ್ಟಿಮೇಟ್ ಅಲ್ಲ. CSR ಫಂಡು ಈ ರಾಜ್ಯದ ಕಂಪ್ನಿಗಳು, ಈ ರಾಜ್ಯದ ಕಂಪ್ನಿಗಳು ಸರ್ಕಾರದ ಸಹಕಾರ ತಗೊಂಡು ಮಾಡಿರ್ತಾರೆ. ಇಷ್ಟು ಪರ್ಸೆಂಟು CSR ಫಂಡ್ ಕೊಡಬೇಕು ಅಂತಿದೆ. ಅದರಲ್ಲಿ ರಾಜ್ಯ ಸರ್ಕಾರನೂ ಕೊಡಿಸ್ತಾ ಇದೆ. ನಾವು ಬೇಕಾದಷ್ಟು ಸ್ಕೂಲ್ ಕಾಲೇಜುಗಳಿಗೆ, ಹಾಸ್ಪಿಟ್ಲಿಗೆ ಕೊಡ್ತಾಯಿದ್ವಿ. ಏನೂ ಅಲ್ಲ ನಮ್ಮ ಕೈಲಿ ಆ CSR ಫಂಡ್ ತರುವಂಥ ದೊಡ್ಡ ಮಂತ್ರಿ ಅಲ್ಲ ನಾನು. ಇವತ್ತು ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದೀನಿ, ECG ಮಿಷನ್ ಕೊಡಿಸಿದ್ದೀನಿ, ಏನೇನೋ ಮಾಡಿಸಿದ್ದೀವಿ. ಅದೆಲ್ಲ ಅಲ್ಲ. ಬಟ್ ಮಾಡಲಿ, ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಕಿತ್ತು ದಬ್ಬಾಕವ್ರು ಅನ್ನೋದು ಅದ್ರ ಅಪ್ಪನಂಗೆ ಹೇಳಕ್ಕೆ ಬರಲ್ವ ನನಗೆ? ಮಾತಾಡೋದು ಸೌಜನ್ಯಕ್ಕೆ ಮಾತಾಡೋದು ಕಲ್ತ್ಕೊಳಕ್ಕೆ ಹೇಳ್ರಿ. ನನ್ನಂಗೆ ಸ್ವಲ್ಪ ಭಾಷೆನ ಒಳ್ಳೆ ರೀತಿಲಿ ಉಪಯೋಗಿಸೋಕ್ಕೆ ಹೇಳ್ರಿ. ಏಕವಚನ ಉಪಯೋಗಿಸೋದು, ಅವ್ನು ಯಾರಿಗೆ ಗೊತ್ತು, ಅವ್ನ ಸಾಧನೆ ಏನು ಗೊತ್ತು, ಅವನೇನೋ ಮಾಡಿಬಿಡ್ತೀನಿ, ಇವನ್ನೇನೋ ಮಾಡಿಬಿಡ್ತೀನಿ, ಅವನ ಹತ್ರ ಕೇಳಬೇಕಾ? ಭಾಷೆನ ಗೌರವಯುತವಾಗಿ ಉಪಯೋಗಿಸಿ. ಅವ್ರದ್ದು ಎಷ್ಟೇ ದೊಡ್ಡವ್ರು ಇರ್ಬೋದು, ನನಗಿನ್ನು ಚಿಕ್ಕವ್ರು ಇರ್ಬೋದು, ಅವ್ರಿಗೂ ಗೌರವ ಇರುತ್ತೆ, ಮರ್ಯಾದೆ ಇರುತ್ತೆ. ಸುಮ್ಮನೆ ಏನೇನೋ ಮಾತನಾಡ್ತಾರೆ, ಬಿಟ್ಟಾಕ್ರಿ. ಅದಕ್ಕೆ ಅವ್ರು ಇಲ್ಲಿವರೆಗೆ ಅವ್ರ ಸಂಬಳ ಕೊಡಲಿಕ್ಕೆ ಅವ್ರು ಡಿಪಾಸಿಟ್ ಮಾಡಲಿಲ್ಲ. ಈಗ ನಮ್ಮ ಅಧ್ಯಕ್ಷರಿಗೆ ಅವ್ರ ಸ್ಯಾಲ್ರಿ ಕೊಡಬೇಕು ಅಂತೇಳಿ ನಾನು, ಶಾಸಕರು ನನಗೆ ಫೋನ್ ಮಾಡಿ ಹೇಳಿದರು. ಶಿಕ್ಷಕರ ಹಿತದೃಷ್ಟಿಯಿಂದ ನಮ್ಮ ಅಧ್ಯಕ್ಷರಿಗೆ MD ಇಬ್ಬರಿಗೂ ಸೋಮವಾರ ದಿವಸ ಅವ್ರಿಗೆ ಸ್ಯಾಲ್ರಿ ಕೊಡಲಿಕ್ಕೆ ನಾನು ಅವರಿಗೆ ಹೇಳಿದ್ದೀನಿ, ರಿಲೀಸ್ ಮಾಡಿ. ಗೊತ್ತಿಲ್ಲ. ಸೊ ಈಗ ಹಂತವಾಗಿ ಒಂದೇ ಸಲ ಮಾಡಲಿಕ್ಕಾಗದೇ ಇದ್ರೂ ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ ನೋಡಿ 2 ಸ್ಟೇಜಲ್ಲಾದ್ರೂ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಇರುತ್ತೆ. ಎಲ್ಲ ವಿಚಾರದಲ್ಲೂ CSR ಫಂಡ್ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ನೋಡ್ರಿ, ತಪ್ಪು ತಿಳ್ಕೊಬೇಡಿ. ನಿಮ್ಮದು ತಪ್ಪಿದೆ, ನಮ್ಮದು ತಪ್ಪಿದೆ, ನಮ್ಮ ಜನದ್ದು ತಪ್ಪಿದೆ. ಅವರ ಭಾವನೆ, ಮಾತು, ಅವರ ಇದಕ್ಕೆ ನಾವು ಮರಳಾಗ್ತೇವೆ. ನೀವು ಮರಳಾಗ್ತೀರಾ, ನಾವು ಮರಳಾಗ್ತೀವಿ, ನಮ್ಮ ಜನ ಮರಳಾಗ್ತಾರೆ. ಇವಾಗ CSR ಫಂಡು ನಮ್ಮ 2 ಕೋಟಿ ಕೊಟ್ಟವ್ರೆ ನಮ್ಮ ನರೇಂದ್ರ ಸ್ವಾಮಿ. ನಾನು ಇಡೀ ರಾಜ್ಯದ PSCಗಳಿಗೆಲ್ಲ ECG ಮಿಷನ್ ಕೊಡಿಸಿದ್ದೀನಿ. ಹಾಸ್ಪಿಟ್ಲಲ್ಲಿ ಮಲ್ಗಳಕ್ಕೆ ಜಾಗ ಇಲ್ಲದೆ ಇದ್ದು ಸ್ನಾನ ಮಾಡೋದಕ್ಕೆ ಅದನ್ನು ಮಾಡಿಸಿದ್ದೀನಿ 50 ಲಕ್ಷದಲ್ಲಿ. ಇದೆಲ್ಲ CSR ಫಂಡಲ್ಲಿ ನಮ್ಮ ಸಾಧನೆ ಅಲ್ಲ. ಸೊ ಆದರೆ ಅವರು CSR ಫಂಡ್ ಅಂದರೆ ಅವ್ರು ಹೇಳೋರು. ನಮ್ಮನೆ TV ಒಂದು ನಿಮಿಷ ಮಂಜಣ್ಣ, ಅವರು ನಿಮ್ಮ ಮುಂದೆಲೇ ಹೇಳೋರು, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳೋರು ಇಲ್ವಾ ಲಾಸ್ಟ್ ಟೈಮ್? ಅದನ್ನು ನೀವು ಹೈಲೈಟ್ ಮಾಡಲಿಲ್ಲ. ನಾನು ಹೆಲ್ಪ್ಲೆಸ್, ಆಂಧ್ರದಕ್ಕೆ ಪ್ರೋತ್ಸಾಹ ಕೊಡೋಟ್ಟು ನಮಗೆ ಕರ್ನಾಟಕ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರ MP ಆಗಿ, ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕಕ್ಕೆ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. 2ನೇದು ಮಂಜು ಹೇಳಿದ್ರು, ಜಾಗ ಕೊಡ್ತಾಯಿಲ್ಲ. ಇವ್ರಿಗೆ ಜಾಗ ಬೇಕೇನ್ರಿ? ಇವ್ರಿಗೇನಾದ್ರು ಸೈಟ್ ಬೇಕೇನ್ರಿ? ಇವ್ರು ಕೇಳ್ಬೋದು.
ಜಾಗನ ಕಂಪ್ನಿಯವ್ರು ಕೇಳಬೇಕು. ಪ್ರೊಸೀಜರ್ ಇದೆ ಅದಕ್ಕೆ. ಇವರು ಯಾವ್ದಾರ ಕಂಪ್ನಿನ ಕರೆದು ಮಾತಾಡಿ ಕರ್ನಾಟಕಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ KDBಗೆ ಅಪ್ಲಿಕೇಶನ್ ಹಾಕಿದ್ರೆ ನಾವು ಜಾಗ ಮಂಡ್ಯದಲ್ಲಿ ಬೇಕಾ, ಬೆಂಗಳೂರಲ್ಲಿ ಬೇಕಾ, ಬೆಳಗಾಂನಲ್ಲಿ ಬೇಕಾ, ಚಾಮರಾಜನಗರದಲ್ಲಿ ಬೇಕಾ, ಕುಮಾರಸ್ವಾಮಿಯವರು ಯಾವ ಕಂಪ್ನಿಯವ್ರ ಜೊತೆ ಮಾತಾಡ್ತಾರೆ ಅವ್ರ ಕಂಪ್ನಿಯವ್ರ ಕೈಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು. ನಾನು ಅಪ್ಲಿಕೇಶನ್ ಕೊಟ್ಟರಲ್ಲ ಜಾಗ ಕೊಡೋದು ಸರ್ಕಾರ. ನನಗೆ ಹೆಂಗೆ ಕೊಟ್ಟರು? ನನಗೆ ಜಾಗ ಇಲ್ಲದೆ ಇದ್ದರೆ, ಸೈಟ್ ಇಲ್ಲದೆ ಇದ್ದರೆ, ಮನೆ ಇಲ್ಲದೆ ಇದ್ದರೆ ಕೊಡ್ತಾರೆ. ನಾನೊಬ್ಬ ಮಿಲ್ಟ್ರಿ ಮ್ಯಾನ್ ಆದರೆ ನನಗೆ ಆ ಜಮೀನು ಇಲ್ಲದೆ ಇದ್ದರೆ ಜಮೀನು ಕೊಡುತ್ತೆ, ಸೈಟ್ಲೆಸ್ ಅಂದರೆ ಸೈಟ್ ಕೊಡುತ್ತೆ. ಇವ್ರು ಹೇಳಿದ್ರೆ ಜಾಗ ಕೊಡೋಕ್ಕಾಗತ್ತಾ? ನಾನು ಹೇಳಿದ್ರೆ ಜಾಗ ಕೊಡೋಕ್ಕಾಗತ್ತಾ ಸರ್ಕಾರ? ನಾನು ಮಂತ್ರಿ ಇದ್ದೀನಿ, ಅಥವಾ ಇವ್ರು MLC ಅವನೇ ನಾಳೆ ಬೆಳಗ್ಗೆ ನನಗೆ 10 ಎಕರೆ ಜಾಗ ಕೊಡಿ ನಾನು ಕಂಪ್ನಿ ಮಾಡ್ತೀನಿ ಅಂತ ಕೊಡೋಕ್ಕಾಗತ್ತಾ? ಕಂಪ್ನಿ ರಿಜಿಸ್ಟರ್ಡ್ ಕಂಪ್ನಿ ಅಪ್ಲಿಕೇಶನ್ ಹಾಕಬೇಕು. ಅದು ಗೊತ್ತಿಲ್ವ ಅವರಿಗೆ? ಅವ್ರು ಕೆಲಸ ಮಾಡೋಕ್ಕಾಗದಂತೆ ಇರೋದಕ್ಕೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಸರ್. ಇನ್ನೇನು ಅವರೇ ಹೇಳೋರಲ್ರಿ, ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಮುಂದೆ ನಿಮ್ಮ ಪತ್ರಿಕಾ ಸ್ನೇಹಿತರೆ ನಂಗೆ ಹೇಳಿದ್ರು, ಫೈನಲಿ ಅವರು ಸೊ ಹೆಲ್ಪ್ಲೆಸ್ ಅನ್ನೋ ಥರ ಹೇಳಿದ್ರು. ಆಂಧ್ರಕ್ಕೆ ಹೆಚ್ಚು ಹೋಗ್ತಾ ಇದೆ, ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನ ನೀವು ಹೈಲೈಟ್ ಮಾಡಿ. ಅದು ಉಲ್ಟಾ ಹೊಡೆದು ಮಾಡ್ತಾರೆ. ಅದೇನಾಗುತ್ತೆ, ನಿಮ್ಮದು ಧರ್ಮ, ವಿರೋಧ ಪಕ್ಷರಿಗೂ ಒಂಚೂರು ಹೆಚ್ಚು ಕೊಡಬೇಕು, ಅದಕ್ಕೆ ಕೊಡ್ತೀರಾ, ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಸತ್ಯನೂ ಒಂದು ಕಡೆ ಇದನ್ನು ನೋಡ್ಬೇಕಲ್ಲ ನೀವು. ಸತ್ಯನೂ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ಅವ್ರು ಅಷ್ಟು ಮಾತಾಡಿದ್ರೆ 99% ಸುಳ್ಳಿರುತ್ತೆ, 1% ಸತ್ಯ ಇರುತ್ತೆ. ನಾನು ಇಷ್ಟು ಮಾತಾಡಿದ್ದೀನಿ, ಯಾವುದೆಲ್ಲಾರು ಒಂದು ಈ ಹೇಳಿದ್ರಲ್ಲಿ ನೀವು ಇಂಥ ಸುಳ್ಳು ಹೇಳಿದ್ರಿ. ನಾನು ಕಾರ್ಯಕರ್ತರ ಪರವಾಗಿ ನಿಂತಿರೋ ಸುಳ್ಳ, ನಾನು ಲೀಡ್ರನ್ನ ಅಧಿಕಾರ ಕೊಡಿಸೋದ್ರಲ್ಲಿ ಜನತಾದಳದಲ್ಲಿದ್ದಾಗ ಕಾಂಗ್ರೆಸ್ಸು ಬಂದಾಗ ಮಾಡಿರೋ ಸತ್ಯನ, ನಾವೇನೂ ಶಕ್ತಿ ಇಲ್ಲದೆ ಇದ್ದಾಗ MLCನ ಲೋಕಲ್ ಬಾಡಿಗೆ G. ಮಾದೇಗೌಡರನ್ನ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆಲ್ಸಿದ ಸುಳ್ಳ, ಇವತ್ತು ಅಪೆಕ್ಸ್ ಬ್ಯಾಂಕಿಗೆ ಹೋಗಿರೋ ಸತ್ಯನ, SLD ಬ್ಯಾಂಕ್ ಹೋಗಿರೋ ಸತ್ಯನ. ಸೊ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಷ್ಟೆಲ್ಲ ನಾವು ಅಧಿಕಾರವನ್ನು ಅಥವಾ ರಾಜ್ಯದಿಂದ 11 ಜನಕ್ಕೆ ನಿಗಮಗಳು ತಂದಿರೋ ಸುಳ್ಳ. ಇವರು ಪ್ರೈಮ್ ಮಿನಿಸ್ಟರ್ ಆದಾಗ ಎಷ್ಟು ಜನಕ್ಕೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕೊಡಿಸಿದ್ರು? ಇವರು ತಂದೆ ಮುಖ್ಯಮಂತ್ರಿ ಆದಾಗ KPSC ಯಾರಾದ್ರೂ ಮೆಂಬರ್ ಮಾಡಿದ್ರಾ? ಅಥವಾ ಯಾವ್ದಾರ ಟಾಪ್ ಲೆವೆಲ್ಗೆ ಮಂಡ್ಯದವ್ರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ದು? ಯಾವ್ದಾರು ಇದ್ದರೆ ಇವತ್ತೆಲ್ಲ ಇದನ್ನೆಲ್ಲ ನೋಡಿ ನಾನು ಇನ್ನೊಂದು ದಿವ್ಸ ಬಂದಾಗ ಕುತ್ತಿಗೆ ಹಿಡ್ಕೊಳ್ಳಿ, ಏಯ್ ಈ ಬರೀ ಕುಮಾರಸ್ವಾಮಿ ಅವರು ಜನತಾದಳದವ್ರು ಅಂತ ಹೇಳ್ತಿರಲ್ರಿ, ನೀವು ಯಾಕ್ರಿ ಸುಳ್ಳು ಹೇಳಿದ್ರಿ ಅಂತ ಕೇಳಿ ನಾನು ಕೇಳ್ತೀನಿ.